ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರಾಮನಗರದ ಕನಸಿಗೆ ತಣ್ಣೀರು ಬಿತ್ತ, ಪಟ್ಟು ಬಿಡದೆ ಸಾಧಿಸಿಯೇ ಬಿಡ್ತಾರಾ ಡಿಕೆಶಿ. ಕೇಂದ್ರ ವರ್ಸಸ್ ರಾಜ್ಯ ಮತ್ತೊಂದು ಸಂಘರ್ಷ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಡಿಕೆ ಕನಸಿಗೆ HDK ಕೊಳ್ಳಿ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಮರುನಾಮಕರಣ ಮಾಡಬೇಕು ಅನ್ನೋ ದೊಡ್ಡ ಕನಸನ್ನು DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಬಹಿರಂಗವಾಗಿ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲದೆ ಈ ಪ್ರಯತ್ನದ ಮುಂದುವರಿದ ಭಾಗವಾಗಿ ರಾಜ್ಯ ಕ್ಯಾಬಿನೆಟ್ನಲ್ಲೂ ಕೂಡ ನಿರ್ಣಯವನ್ನು ಕೈಗೊಂಡು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸುವಂತಹ ಕೆಲಸವೂ ಕೂಡ ಮಾಡಲಾಯಿತು. ಆದರೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡುವಂತಹ ಪ್ರಯತ್ನಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಘೋಷಣೆ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಅದು ಸಾಧ್ಯ ಇಲ್ಲ ಅಂತೇಳಿ ತಿರಸ್ಕಾರವನ್ನು ಮಾಡಿದೆ. ಕನಸಾಗಿ ಉಳಿಯುತ್ತಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ನಾಮಕರಣ. ರಾಮನಗರ ಜಿಲ್ಲೆ ಅನ್ನುವಂಥದ್ದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಮರುನಾಮಕರಣ ಮಾಡುವಂತಹ ಪ್ರಯತ್ನ ಸಂಪೂರ್ಣವಾಗಿ ನೆನೆಗುದಿಗೆ ಬೀಳುತ್ತಾ ಅಂತ ಹೇಳಿ ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನೇ ಈಗ ಕೇಂದ್ರ ಸರ್ಕಾರ ತಿರಸ್ಕರಿಸಿದೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಇಲ್ಲಿ ತಿರಸ್ಕಾರ ಆಗಿದೆ, ಈ ತಿರಸ್ಕಾರಕ್ಕೆ ಕೊಟ್ಟಿರುವಂತಹ ಕಾರಣಗಳು ಏನೇನು ಅನ್ನೋದನ್ನು ಕೂಡ ನಾವು ಮೊದಲಿಗೆ ಗಮನಿಸಬೇಕು. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಹೆಸರು ಬದಲಾವಣೆ ಮಾಡೋದಕ್ಕೆ ಪ್ರಯತ್ನವನ್ನು ಆರಂಭಿಸಿದರು DK ಶಿವಕುಮಾರ್ ಅವರು. ಅವರು ಉಪಮುಖ್ಯಮಂತ್ರಿ ಆದ ನಂತರ ತನ್ನ ಕ್ಷೇತ್ರಕ್ಕೆ ಹೋದಾಗ ಮೊದಲ ಬಾರಿಗೆ ಹೋದಾಗಲೇ ಹೇಳಿದರು, ನೀವ್ಯಾರು ಜಮೀನನ್ನು ಮಾರಬೇಡಿ, ಮುಂದೆ ಒಳ್ಳೆ ಬೆಲೆ ಬರುತ್ತೆ ಅಂತ ಹೇಳಿದರು. ಅದಾದ ನಂತರ ಬೆಂಗಳೂರು ದಕ್ಷಿಣ ಮಾಡ್ತೀವಿ ಅಂತ ಹೇಳಿದರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕನಸಿಗೆ ತಣ್ಣೀರೆರಚಿದೆ ಈಗ ಕೇಂದ್ರ ಸರ್ಕಾರ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತೇಳಿ ಹೆಸರಿಸುವಂತಹ ಪ್ರಯತ್ನಕ್ಕೆ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆಗೆ ರಾಜ್ಯದ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರ ಈಗ ತಿರಸ್ಕರಿಸಿದೆ. ಇದನ್ನು ಊರ್ಜಿತ ಮಾಡಿಲ್ಲ. ರಾಮನಗರ ಭಾಗದ ನಾಗರಿಕರ ವಿರೋಧ ಇದೆ ಅನ್ನುವಂಥ ಕಾರಣವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗಾದರೆ ರಾಮನಗರ ಜಿಲ್ಲೆಯ ಜನರ ವಿರೋಧ ಇದೆ ಅಂತೇಳಿ ಕೇಂದ್ರ ಸರ್ಕಾರ ಕಾರಣ ಕೊಟ್ಟಿರುವಾಗ ಕನಕಪುರ ಪ್ರತಿನಿಧಿಸ್ತಾ ಇರುವಂತಹ ಶಾಸಕ ಉಪಮುಖ್ಯಮಂತ್ರಿ ಶಿವಕುಮಾರ್, ಚನ್ನಪಟ್ಟಣವನ್ನು ಹಿಂದೆ ಕುಮಾರಸ್ವಾಮಿಯವರು ಪ್ರತಿನಿಧಿಸ್ತಾ ಇದ್ದರು, ಅವರು ಆವಾಗ ಅದನ್ನು ವಿರೋಧಿಸಿದರು, ಅದೊಂದು ಮಾತು. ರಾಮನಗರ ಜಿಲ್ಲೆಯನ್ನು ರಾಮನಗರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂಥವರು ಅವರು ಕಾಂಗ್ರೆಸ್ನ ಶಾಸಕರು, ಮಾಗಡಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇತ್ತು ಅವರು ಕೂಡ ಕಾಂಗ್ರೆಸ್ ಶಾಸಕರು. ಈ ಶಾಸಕರ ಕಡೆ ಇದರ ಪರವಾಗಿ ನಿಂತಿದ್ರು. ಒಬ್ಬ ಶಾಸಕರು ಮಾತ್ರ ಅವಾಗ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ಈಗ 4ಕ್ಕೆ 4 ಕಡೆಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಶಾಸಕರಿಂದ ನೇರವಾದಂತಹ ವಿರೋಧ ಇಲ್ಲಿ ಈಗ ವ್ಯಕ್ತವಾಗ್ತಾ ಇಲ್ಲ. ನಾಗರಿಕರ ವಿರೋಧ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಮಾಡಿಕೊಳ್ಳಲಾಗಿದೆ. ನಾಗರಿಕರ ವಿರೋಧ ಇದೆ ಮತ್ತು ಹೆಸರು ಬದಲಾವಣೆಯಿಂದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗಲಿದೆ. ಅಂದರೆ ದೊಡ್ಡ ಮಟ್ಟದ ವಿರೋಧ, ಹೋರಾಟ ಇವೆಲ್ಲವೂ ಕೂಡ ನಡೆದರೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು ಅನ್ನುವಂಥದ್ದನ್ನು ಲೆಕ್ಕ ಹಾಕಲಾಗಿದೆ. ನಾಗರಿಕರ ವಿರೋಧ, ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟು ಕೇಂದ್ರ ಗೃಹ ಸಚಿವಾಲಯ ಈ ಪ್ರಸ್ತಾಪವನ್ನು ತಿರಸ್ಕರಿಸಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಕರ್ನಾಟಕ ಸರ್ಕಾರಕ್ಕೂ ಕೂಡ ಇದಕ್ಕೆ ಸಂಬಂಧಿಸಿರುವಂತಹ ಪತ್ರ ಬಂದಿದೆ. ನೀವು ಮರುನಾಮಕರಣವನ್ನು ಮಾಡಬೇಡಿ ಅಂತ ಹೇಳಿ, ಮರುನಾಮಕರಣ ನಿರ್ಧಾರವನ್ನು ಮುಂದುವರಿಸುವುದು ಬೇಡ, ನೀವು ಈ ನಿರ್ಧಾರವನ್ನು ಮುಂದುವರಿಸೋದು ಬೇಡ, ಇಲ್ಲಿಗೆ ಕೈ ಬಿಡಿ ಅಂತೇಳಿ ಕೇಂದ್ರ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಈಗ ತಿರಸ್ಕರಿಸಿದೆ ಅನ್ನುವಂತಹ ವಿಚಾರಕ್ಕೆ ಬಂದಾಗ ಸಹಜವಾಗಿಯೇ ಬರುವಂಥದ್ದು ಕುಮಾರಸ್ವಾಮಿಯವರ ವಿಚಾರ. ಯಾಕಂದರೆ ಕುಮಾರಸ್ವಾಮಿಯವರಿಗೆ ರಾಮನಗರ ಕಾರ್ಯಕ್ಷೇತ್ರ, ಅವರ ರಾಜಕೀಯದ ತವರು ಮನೆ ಅಂತೇಳಿದರೆ ಅದು ರಾಮನಗರ. ಹೀಗಾಗಿ ಕುಮಾರಸ್ವಾಮಿಯವರು ಆರಂಭದಲ್ಲಿಯೇ ಬೆಂಗಳೂರು ದಕ್ಷಿಣ ಅನ್ನುವ ಮರುನಾಮಕರಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಅವರು ಅಡ್ಡಗಾಲು ಹಾಕಿದ್ರ ಅಂತ ಹೇಳುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ರಾಮನಗರ ಮರುನಾಮಕರಣಕ್ಕೆ ವಿರೋಧವನ್ನು ಕುಮಾರಸ್ವಾಮಿಯವರು ಆರಂಭದಲ್ಲೇ ವ್ಯಕ್ತಪಡಿಸಿದರು. ಮತ್ತು DK ಶಿವಕುಮಾರ್ ಬೇನಾಮಿ ಆಸ್ತಿ ಸಕ್ರಮ ಮಾಡಿಕೊಳ್ಳುವ ಪ್ಲಾನ್ ಇದು ಅಂತೇಳಿ HDK ಅವರು ಹೇಳಿದರು. ಈ ಯಾಕೆ ಇವರು ಬೆಂಗಳೂರು ದಕ್ಷಿಣ ಅಂತ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಶಿವಕುಮಾರ್ ಅವರ ಬೇನಾಮಿ ಆಸ್ತಿಗಳನ್ನು ಸಕ್ರಮ ಮಾಡೋದಕ್ಕೆ ಅಂತ ಹೇಳಿ JDS ಮತ್ತು BJP ಜನಪ್ರತಿನಿಧಿಗಳು ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ಆದರೆ ಈ ಪರ್ಟಿಕ್ಯುಲರ್ ಜಿಲ್ಲೆಯಲ್ಲಿ JDSದಿಂದ ಒಬ್ಬರು ಮಾತ್ರ ಶಾಸಕರಿದ್ದರು, ಕುಮಾರಸ್ವಾಮಿಯವರು ಮಾತ್ರ. ಮುಂದೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮನಗರ ಸಾಂಸ್ಕೃತಿಕ ಕುರುಹುಗಳಿಗೆ ಧಕ್ಕೆ ಆಗುತ್ತೆ, ರಾಮನಗರದ ಸಾಂಸ್ಕೃತಿಕ ಕುರುಹುಗಳಿಗೆ ಧಕ್ಕೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ರಾಮನ ಹೆಸರಿದೆ, ರಾಮನಗರ ಇದು, ರಾಮನ ಹೆಸರಿದೆ ಈ ನಗರದಲ್ಲಿ ಅನ್ನುವಂತಹ ಕಾರಣಕ್ಕಾಗಿಯೇ ಇವರು ವಿರೋಧಿಸುತ್ತಿದ್ದಾರೆ.
ಮರುನಾಮಕರಣಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಬಿಜೆಪಿಯವರು ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಈಗ ಕೇಂದ್ರ ಸರ್ಕಾರ ಇದನ್ನು ತಿರಸ್ಕರಿಸುವಂಥ ಕೆಲಸವನ್ನು ಮಾಡಿದೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಶ್ವಥ್ ನಾರಾಯಣ ಅವರು ಮಾತನಾಡಿದರೆ ತೋರಿಸ್ತೀನಿ. ರಾಜ್ಯ ಸರ್ಕಾರದ ಒಂದು ಪ್ರಸ್ತಾಪವನ್ನ ನೋಟಿಫೈ ಮಾಡಿಲ್ಲ ಅನ್ನುವಂಥದ್ದು ಬಹಳ ಒಳ್ಳೆಯ ಸುದ್ದಿ. ರಾಮನಗರ ಹೆಸರು ರಾಮನಗರವಾಗಿ ಉಳಿಬೇಕು. ರಾಮನಗರ ಜಿಲ್ಲೆಯ ಜನತೆಯ ಅಪೇಕ್ಷೆ ಮತ್ತು ಇಚ್ಛೆ ಅದು ರಾಮನಗರ ಜಿಲ್ಲೆಯಾಗಿ ಉಳಿಬೇಕು ಅನ್ನುವಂಥದ್ದು. ಬೆಂಗಳೂರು ದಕ್ಷಿಣ ಹೆಸರು ಅವರಿಗೆ ಬೇಕಿಲ್ಲ. ಕೆಲವರು ರಿಯಲ್ ಎಸ್ಟೇಟ್ ಹೆಸರಿನಲ್ಲಿ ಆ ಜಿಲ್ಲೆಯ ಹೆಸರನ್ನ ಬಳಕೆ ಮಾಡಿಕೊಂಡು ಅದನ್ನೇನಾದ್ರು ಮಾರಾಟ ಮಾಡಿಕೊಳ್ಬೇಕು ಅನ್ನೋಂಥ ದುರುದ್ದೇಶ. ಜಿಲ್ಲೆಯ ಅಭಿವೃದ್ಧಿ ಮಾಡಲಿಕ್ಕೆ ಎಳ್ಳಷ್ಟು ಕಾಳಜಿಲ್ಲ. ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಸೇವೆ, ಗುಣಮಟ್ಟದ ಮೂಲಭೂತ ಸೌಕರ್ಯ, ಸರ್ವಾಂಗೀಣ ಅಭಿವೃದ್ಧಿ, ಸಬಲೀಕರಣ, ಉದ್ಯೋಗ ನಿರ್ಮಾಣ ಇದ್ಯಾವುದಕ್ಕೂ ಆದ್ಯತೆಯನ್ನು ಕೊಡದೆ ಕೇವಲ ನಾಮಕರಣ ಮಾಡುವಂತ ಹೆಸರು ಬದಲಾಯಿಸುವುದರಿಂದ ತಮ್ಮ ಪ್ರತಿಷ್ಠೆ, ತಮ್ಮ ಏನೊಂದು ವ್ಯಾಪಾರೀಕರಣ, ಒಂದು ಲಾಭದ ದೃಷ್ಟಿಯಿಂದ ಮಾಡ್ತಿದ್ದಾರೆ ಹೊರತು ಜಿಲ್ಲೆ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ರಾಮನಗರ ಜಿಲ್ಲೆಗೆ ಮಾಡಿದಂತ ಒಂದು ಅವಮಾನ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮನಗರ ಅಂತ ಹೆಸರು ಉಳ್ಕೊಳ್ಳೋದೆ ನಮ್ಮೆಲ್ಲರ ಇಚ್ಛೆ. ಹೀಗೆ ಇದು ರಿಯಲ್ ಎಸ್ಟೇಟ್ ಅನ್ನ ಬೆಳೆಸುವಂತಹ ಕಾರಣಕ್ಕಾಗಿ ಕೆಲವರ ರಿಯಲ್ ಎಸ್ಟೇಟ್ ಆಸೆಗೆ ಬೇಕಾಗಿ ಮಾಡಿದ್ದು ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನಿತ್ತು ಅಂತ ಹೇಳಿದ್ರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಆದರೆ ಅದಕ್ಕೆ ಬೆಂಗಳೂರಿನ ಹೆಸರು ಕೂಡ ಸೇರ್ಕೊಳ್ಳೋದ್ರಿಂದ, ಬೆಂಗಳೂರು ಅನ್ನುವಂಥ ಟ್ಯಾಗ್ ಸೇರ್ಕೊಳ್ಳೋದ್ರಿಂದಾಗಿ ಜಿಲ್ಲೆ ಅಭಿವೃದ್ಧಿ ಆಗುತ್ತೆ ಅನ್ನೋಂಥದ್ದು ಅವರ ವಿಶ್ವಾಸ ಆಗಿತ್ತು. ಅದಕ್ಕೆ ಬೆಂಗಳೂರು ಅನ್ನುವಂಥದ್ದು ಬೇಕು, ನಮ್ಮ ಜಿಲ್ಲೆಯ ಜೊತೆಗೆ ಬೆಂಗಳೂರು ಬೇಕು. ಬೆಂಗಳೂರಿನ ಬ್ರ್ಯಾಂಡ್ ವ್ಯಾಲ್ಯೂ ಈ ರಾಮನಗರ ಜಿಲ್ಲೆಗೂ ಕೂಡ ಸಿಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥದ್ದನ್ನು ಗ್ಲೋಬಲಿ ಅದನ್ನು ಗುರುತಿಸಿದಾಗ ಅದಕ್ಕೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಬರುತ್ತೆ. ಅಭಿವೃದ್ಧಿ ಕೆಲಸಗಳು ವೇಗ ಪಡೆದುಕೊಳ್ತವೆ. ಅಂದರೆ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಿಮಗೆ ಲ್ಯಾಂಡ್ ಕೊಡ್ತೀವಿ ಅನ್ನೋಂಥ ಆಫರನ್ನು ಕೈಗಾರಿಕೆಗಳಿಗೆ ಕೊಡಬಹುದು, ಬೇರೆ ಬೇರೆಯವರಿಗೆ ಕೊಡಬಹುದು. ಆವಾಗ ಬೆಂಗಳೂರಿನ ಬ್ರ್ಯಾಂಡಿನ ಮೂಲಕವಾಗಿ ರಾಮನಗರ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ, ಕೈಗಾರಿಕೆಗಳು ರಾಮನಗರದತ್ತ ಬರ್ತವೆ ಅನ್ನುವಂಥದ್ದು ಇವರ ಯೋಚನೆಯಾಗಿತ್ತು, ಶಿವಕುಮಾರ್ ಅವರ ಯೋಚನೆಯಾಗಿತ್ತು. ಬಂಡವಾಳ ಹೂಡಿಕೆಗೂ ಕೂಡ ಇದು ಪೂರಕ ಆಗುತ್ತೆ, ಯಾಕಂದರೆ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿರುವಂತಹ ಕಾರಣಕ್ಕಾಗಿ ಅನ್ನುವಂಥದ್ದಕ್ಕಾಗಿ ಬಂಡವಾಳ ಹೂಡಿಕೆ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಆಸ್ತಿ ಮಾರಿಕೊಳ್ಬೇಡಿ ಅಂತ ಇದೇ ಕಾರಣಕ್ಕಾಗಿ ಅವರು ಜನರಿಗೂ ಕೂಡ ಕರೆ ಕೊಟ್ಟಿದ್ರು. ಮುಂದಿನ ದಿವಸಗಳಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆದಾಗ ಆಗ ನೀವು ಬೇಕಿದ್ರೆ ಮಾರ್ಕೊಳ್ಬಹುದು ಅನ್ನೋಂಥ ನಿಟ್ಟಲ್ಲಿ ಅವರು ಮಾತನಾಡಿದರು. ಆದರೆ ಇದರ ಟೈಮ್ಲೈನನ್ನು ನಾವು ನೋಡ್ತಾ ಹೋದಾಗ ಜುಲೈ 9, 2024ರಂದು ರಾಮನಗರ ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ನೀವು ರಾಮಲಿಂಗಾರೆಡ್ಡಿಯವರು ಉಸ್ತುವಾರಿ ಸಚಿವರು, ಹಾಗೆಯೇ ಡಿ ಕೆ ಸುರೇಶ್ ಅವರು, ಅವತ್ತಿನ ಡಿ ಕೆ ಸುರೇಶ್ ಹಾಗೆಯೇ ಇಕ್ಬಾಲ್ ಹುಸೇನ್ ಇವರ ನಿಯೋಗ ಹೋಗಿ ಒಂದು ಮನವಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ. ಜುಲೈ 26, 2024ರಂದು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ಗೃಹ ಇಲಾಖೆಗೆ ಪ್ರಸ್ತಾಪವನ್ನು ಕೂಡ ಇದಕ್ಕಾಗಿ ಸಲ್ಲಿಸ್ತಾರೆ. ಕೇಂದ್ರ ಗೃಹ ಇಲಾಖೆಗೆ ಪ್ರಸ್ತಾಪವನ್ನು ಕಳಿಸ್ತಾರೆ ರಾಜ್ಯದಿಂದ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರ ತಿರಸ್ಕರಿಸಿದ ತಕ್ಷಣ ಇಲ್ಲಿಗೆ ಮುಗಿದೋಗ್ಬಿಡುತ್ತಾ ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ರಾಜ್ಯ ಸರ್ಕಾರದ ಮುಂದಿರುವಂತಹ ಕೆಲಸ ಏನು, ಆಯ್ಕೆ ಏನು? ಕೇಂದ್ರ ಸರ್ಕಾರ ರೆಡ್ ಸಿಗ್ನಲ್ ಕೊಡ್ತಾ ಇದ್ದಂತೆಯೇ ರಾಜ್ಯ ಸರ್ಕಾರ ಮತ್ತಷ್ಟು ಆಕ್ಟಿವ್ ಆಗಿದೆ. ಇದು ಕೇವಲ ಕೇಂದ್ರ ಸರ್ಕಾರ ನೋಟಿಫೈ ಮಾಡೋದಕ್ಕೆ ಮಾತ್ರ ಇರುತ್ತದೆ. ಅದೇ ಕಾರಣಕ್ಕಾಗಿ ಅವರು ಹೇಳಿದ್ದಾರೆ ಇದನ್ನು ಮುಂದುವರಿಸಬೇಡಿ, ಕೈಬಿಡಿ ಅಂತ ಹೇಳಿಕೊಂಡು ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಜಿಲ್ಲೆ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕು ಅಂತಲೇ ಏನೂ ಇಲ್ಲ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಒಪ್ಪಿಕೊಳ್ಬೇಕಾಗತ್ತೆ ಅಂತ ಹೇಳಿ ಜಿಲ್ಲೆ ಹೆಸರು ಬದಲಾವಣೆ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಾದ ರಾಜ್ಯ ಸರ್ಕಾರದ ಕಡೆಯಿಂದ ಇದೆ. ಅದು ನಮ್ಮ ಹಕ್ಕದು, ನಾವು ಅದನ್ನು ಬದಲಾವಣೆ ಮಾಡ್ಕೊಳ್ಬಹುದು ಅಂತ ಕೇಳುವಂಥದ್ದು ಸರ್ಕಾರದ ವಾದ. ಮತ್ತೆ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚಿಸಿ ಮರುನಾಮಕರಣ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಬಹುದು. ಹೀಗೆ ಎರಡನೇ ಬಾರಿ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಂಡು ವಾಪಸ್ ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಅವರು ಅದನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತೆ. ಇಲ್ಲಿ ಬಹಳ ಮುಖ್ಯವಾದಂತಹ ಜಿದ್ದಾಜಿದ್ದಿ ಕುಮಾರಸ್ವಾಮಿ ಮತ್ತು ಡಿ ಕೆ ನಡುವೆ ಇದ್ದೇ ಇದೆ. ಯಾಕೆಂದರೆ ಕುಮಾರಸ್ವಾಮಿಯವರು ರಾಮನಗರ ಜಿಲ್ಲೆಯನ್ನು ತಾವು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಹೊರತೆಗೆದು ಈ 4 ತಾಲೂಕುಗಳನ್ನು ಒಳಗೊಂಡಂತಹ ಜಿಲ್ಲೆ ರಚನೆ ಮಾಡಿದರು. ಈ ಕಾರಣದಿಂದಾಗಿ ಕನಕಪುರ, ಮಾಗಡಿ,
ಹಾಗೆಯೇ ಚನ್ನಪಟ್ಟಣ ಈ ತಾಲೂಕುಗಳಿದ್ದಾವೆ. ಇವು ಬೆಂಗಳೂರು ಗ್ರಾಮಾಂತರ ಅನ್ನುವಂತಹ ಜಿಲ್ಲೆಯ ಟ್ಯಾಗ್ನಿಂದ ಹೊರಬಂದು ರಾಮನಗರ ಅನ್ನುವಂತಹ ತಮ್ಮ ಜೊತೆಗೆ ಇದ್ದಂಥ ಇನ್ನೊಂದು ತಾಲೂಕಿನ ಹೆಸರಿನಲ್ಲಿದೆ ಜಿಲ್ಲೆಯಾಗಿ ಒಪ್ಕೊಳ್ಬೇಕಾಯಿತು. ಕನಕಪುರ ಹಿಂದೆ ಲೋಕಸಭಾ ಕ್ಷೇತ್ರವಾಗಿಯೂ ಕೂಡ ಉಳ್ಕೊಂಡಿತ್ತು. ಇವತ್ತು ಆ ಹೆಸರು ಕೂಡ ಅಲ್ಲಿಗೆ ಉಳ್ಕೊಂಡಿಲ್ಲ. ಈ ಕಾರಣಕ್ಕಾಗಿಯೇ ಕನಕಪುರದ ಶಾಸಕರೂ ಆಗಿರುವಂತಹ ಶಿವಕುಮಾರ್ ಅವರ ಕಡೆಯಿಂದ ಬೆಂಗಳೂರು ದಕ್ಷಿಣ ಅನ್ನುವಂತಹ ನಾಮಕರಣ ಮಾಡುವಂತಹ ಪ್ರಯತ್ನ ಶುರುವಾಗಿತ್ತು. ಈಗ ಹಿನ್ನಡೆಯಾಗಿದೆ. ಆದರೆ ಅದನ್ನು ಮತ್ತೆ ಹೇಗೆ ರಿವರ್ಸ್ ಮಾಡಿಸ್ಕೊಳ್ತಾರೆ ಅನ್ನೋದು ಕೂಡ ಕುತೂಹಲದಿಂದ ನೋಡಬೇಕಾಗಿದೆ.